ಸುಚಿತ್ರಾ ರೀಲ್ಸ್ಗಳಿಗೆ ಮೈಪಾಠಕ್ಕೆ ಮನಸೋತಿದ್ದ ಜ್ಯೋತಿಷಿ ಕಮಲಾಕರ್ ಆಕೆ ಹಿಂದಿಗೆ ಸುತ್ತಾಡ್ತಾ ಇದ್ದ. ವಿಷಯ ಅಂದ್ರೆ ಸುಚಿತ್ರಾಗೆ ಕಮಲಾಕರ್ ಮಾತ್ರವಲ್ಲ, ಹಲವರ ಜೊತೆ ಲವ್ವಿ ಡವ್ವಿ ಇತ್ತು ಅನ್ನೋದು ಇಂದು ಬಹಿರಂಗವಾಗಿದೆ. ಅದಕ್ಕೆ ಈ ಫೋಟೋಗಳೇ ಸಾಕ್ಷಿ ಹೇಳ್ತಾ ಇವೆ. ಶರಣ್ ಬಸಪ್ಪ ಅಂತ ಒಬ್ಬ ಇದ್ದಾನೆ, ಅವನು ಲಿಂಕ್ ತಗೊಂಡ್ಲು. ಶರಣಬಸಪ್ಪ, ಪ್ರಕಾಶ್, ಕಮಲಾಕರ, ಸುಚಿತ್ರಾಗೆ ಎಷ್ಟು ಜನ ಪ್ರಿಯಕರರು. ಜಮೀನ್ದಾರ್ನ ಜೊತೆ ಲವ್ವಿ ಡವಿ, ಕಮಲಾಕರ ಕೆಂಗಣ್ಣು. ಜ್ಯೋತಿಷಿ ಕಮಲಾಕರ್ ಪ್ರಿಯತಮೆ ಸುಚಿತ್ರಾ ಸದ್ಯ ಕೊಲೆ ಕೇಸ್ನಲ್ಲಿ ಕಮಲಾಕರ್ ಜೊತೆಯಲ್ಲೇ ಜೈಲು ಪಾಲಾಗಿದ್ದಾಳೆ. ಈಕೆಗೆ ಕಮಲಾಕರ್ ಮಾತ್ರವಲ್ಲ, ಹಲವು ಬಾಯ್ ಫ್ರೆಂಡ್ಗಳು ಇದ್ರು ಅನ್ನೋದು ಗೊತ್ತಾಗಿದೆ. ಕಲಬುರಗಿ ಜಿಲ್ಲೆಯ ಜಮೀನ್ದಾರ ಶರಣಬಸಪ್ಪ ಎಂಬಾತನ ಜೊತೆ ಸುತ್ತಾಡ್ತಿದ್ದ ಸುಚಿತ್ರಾ ಆತನ ಹಣದಿಂದಲೇ ಅಪ್ಪು ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ಮಾಡಿದ್ಲು. ಕಮಲಾಕರ್ ಜೊತೆಗಿದ್ದುಕೊಂಡೇ ಶರಣಬಸವನ ಜೊತೆ ಸುತ್ತಾಡ್ತಿದ್ಲು. ಆ ಖಾಸಗಿ ಫೋಟೋಗಳು TV9ಗೆ ಲಭ್ಯವಾಗಿವೆ. ಇಬ್ಬರ ಆಟ ಗೊತ್ತಾಗ್ತಿದ್ದಂತೆ ಕಮಲಾಕರ್ಗೆ ಮನಸ್ತಾಪ ಆಗಿತ್ತು. ಆಗ ಶರಣಬಸವನಿಂದ ದೂರ ಆಗಿದ್ಲು. ಇನ್ನೊಬ್ಬನು ಶರಣ್ ಬಸಪ್ಪ ಅಂತ ಒಬ್ಬ ಇದ್ದಾನೆ, ಅವನು ಲಿಂಕ್ ತಗೊಂಡ್ಲು. ಆಮೇಲೆ ಪ್ರಕಾಶ್ ಅಂತ ಇದ್ದಾನೆ, ಅವನೊಬ್ಬನು ಲಿಂಕ್ ತಗೊಂಡ್ಲು. ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿದ್ರು. ನನ್ನ ಮಗಳಿಗೆ ನೋಡೋಕ್ಕಾಗದೈತಿ, ಅವಳು ಸ್ವಲ್ಪ ತಿಳುವಳಿಕೆ ಬರ್ತಾಯಿತ್ತು. ಅವಳು ಹೇಳಿದ್ಲು, ಪಪ್ಪ ಹಿಂಗೆ ಎಲ್ಲ ಬಂದು ಹೋಗ್ತಾರೆ, ನೀನು ಏನು ಕೇಳಲ್ಲ ಅವಳಿಗೆ, ನೀನು ಇಲ್ಲಿ ಬೆಂಗಳೂರಿಂದ ಇಲ್ಲಿ ಊರಿಗೆ ಬಂದರೆ ಚೆನ್ನಾಗಿರ್ತಾಳೆ, ನೀನು ಆ ಕಡೆ ಹೋದ್ಮೇಲೆ ನಂತರ ಹುಡುಗನೆಲ್ಲ ಕರ್ಸ್ಕೊತಾಳೆ ಅಂತ ಹೇಳ್ದು ನನಗೆ. ಸುಚಿತ್ರಾ ಹಾಗೂ ಕಮಲಾಕರ್ ಆಟದ ನಡುವೆ ಪತಿ ಕಳೆದುಕೊಂಡು ಕಂಗಾಲಾಗಿರುವ ವಸಂತ್ ನಾಯ್ಕ್ ಪತ್ನಿ ಸಂಧ್ಯಾ ನಾಯ್ಕ್ ಮೌನ ಮುರಿದಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದಿಂದಲೇ ತನ್ನ ಪತಿ ಕೊಲೆ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅವಳು ಇಲ್ಲಿ ಬರಕ್ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಗಳು ಕಳಿಸ್ಕೊಡ್ರಿ ಅಂತ ಕೇಳಕ್ ಹೋದ್ರು. ಅವ್ರು ನಾಳೆ ಬಾ ಅಂತ ಕಳಿಸಿ, ಅಕಸ್ಮಾತ್ ಮಗಳು ಕಂಪ್ಲೇಂಟ್ ಕೊಟ್ಟಾಗೂ ಅವ್ರು ಆ ಟೈಮಿಗೆ ಅವಳನ್ನ ಕರೆಸಿ ವಿಚಾರಣೆ ಮಾಡಿದೆ. ಅವಳು ಬಂದಾಗೂ ವಿಚಾರಣೆ ಮಾಡಿದೆ. ನಾಳೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನನ್ನ ಗಂಡನ ಜೀವ ತೆಗೆದಿದ್ದಾರೆ. ಪೊಲೀಸ್ನರೇ ಇದು ಹೊಣೆ ಆಗಬೇಕು. ಅಷ್ಟೇ ಅಲ್ಲ, ಸುಚಿತ್ರಾ ಜೈಲಿನಿಂದ ಹೊರಗೆ ಬಂದ್ರೆ ನನ್ನ ಮಕ್ಕಳನ್ನ ಕೊಲ್ಲುತ್ತಾಳೆ ಅಂತ ಜೀವ ಭಯ ಹೊರ ಹಾಕಿದ್ದಾರೆ. ಸೂರಜ್ ಊತೂರೆ, TV9, ಕಾರವಾರ.